ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರ್ಣಗೊಂಡು ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಪಕ್ಷ ಏನು ಬದಲಾಗಿಲ್ಲ. ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿ 1 ತಿಂಗಳಾಯಿತು. ನಾವು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಕ್ಕೆ ಬಯಸೋದಿಲ್ಲ, ಯಾಕೆಂದರೆ ಅವರು ನೂತನ ಮುಖ್ಯಮಂತ್ರಿಗಳು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇವೆ. ನೀವು BJP ಸರ್ಕಾರದ ಮೇಲೆ 40% ಆರೋಪ ಮಾಡಿದ್ರಿ, ಈಗ 60%ಗೆ ಏರಿದೆ. BJPಯ ಮೇಲೆ ಆಪಾದನೆ ಮಾಡಿದಂಥ ಗುತ್ತಿಗೆದಾರರ ಸಂಘವೇ ನಿಮ್ಮ ಸರ್ಕಾರದ ಮೇಲೂ ಆಪಾದನೆಯನ್ನು ಸಾಕ್ಷಿ ಸಮೇತ ಮಾಡಿದೆ. ನೈತಿಕ ಹೊಣೆಯನ್ನು ಕಾಂಗ್ರೆಸ್ ಪಾರ್ಟಿ ಹೊರುತ್ತೋ ಅಥವಾ ಮುಖ್ಯಮಂತ್ರಿಗಳು ಹೊರತಾರೋ ಸ್ಪಷ್ಟಪಡಿಸಿ. ಭ್ರಷ್ಟಾಚಾರ ನಿಲ್ಲಿಸುವ ಮಾತನಾಡಿದ ನೀವು ಭ್ರಷ್ಟಾಚಾರವನ್ನು ಹೆಚ್ಚಿಸಿರೋದು ಯಾಕೆ? ಯಾವ ವರ್ಗ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿತ್ತೋ ಆ ವರ್ಗಕ್ಕೆ ದ್ರೋಹ ಮಾಡಿದ್ರಿ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ಕೊಡುವ ಒಳ ಮೀಸಲಾತಿ ಆಗಬೇಕಾಗಿತ್ತು. ಆದರೆ ನೀವು ಮಾಡಿರುವಂಥ ಒಳ ಮೀಸಲಾತಿ ಸಾಮಾಜಿಕ ಅನ್ಯಾಯಕ್ಕೆ ಆದ್ಯತೆ ಕೊಟ್ಟಿದೆ. ನೀವು ಮಾಡಿರುವ ಒಳ ಮೀಸಲಾತಿ ಸಾಮಾಜಿಕ ಅನ್ಯಾಯವನ್ನು ಎತ್ತಿ ಹಿಡಿದಿದೆ, ಸಾಮಾಜಿಕ ನ್ಯಾಯವನ್ನಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಲೂಟಿಯ ಜೊತೆಗೆ 187 ಕೋಟಿ ರೂಪಾಯಿ ಆ ಜನರ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರೋ ಹಣದ ಸದ್ಬಳಕೆ ಆಗಲಿಲ್ಲ, ಅದರ ದುರುಪಯೋಗ ಆಯಿತು. ಅದರ ಲೂಟಿಯ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಹೀಗೆ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲೂ ಕೂಡ ಆ ಲೂಟಿಯ ಪರಂಪರೆಯನ್ನು ಮುಂದುವರಿಸಿದ್ರಿ. ಇಷ್ಟರ ನಡುವೆ ಕರ್ನಾಟಕ ರಾಜ್ಯದ ಸ್ಥಿತಿ ಒಂದು ಕಾಲದಲ್ಲಿ ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿದ್ದಂಥ ರಾಜ್ಯ ಇವತ್ತು ಅತ್ಯಾಚಾರದಲ್ಲಿ, ಭ್ರಷ್ಟಾಚಾರದಲ್ಲಿ, ಕೊಲೆ, ದರೋಡೆ, ಡ್ರಗ್ಸು ಈ ಕಾರಣಕ್ಕೆ ಹೆಸರಾಗ್ತಿರೋದು ದುರದೃಷ್ಟಕರ. ನೀವು ಹೇಳಿದ್ದೇನು, ಮಾಡ್ತಿರೋದೇನು? ಭ್ರಷ್ಟಾಚಾರ ಇಲ್ಲದ ಯಾವುದಾದ್ರೂ ಒಂದು ಇಲಾಖೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಮೂರು ವರ್ಷ ಅಂತೂ ಭ್ರಷ್ಟಾಚಾರದ ನಿಯಂತ್ರಣ ಆಗಲಿಲ್ಲ. ಮುಂದಿನ ಅವಧಿಯಲ್ಲಿ ಆಗುತ್ತೆ ಅನ್ನುವಂಥ ವಿಶ್ವಾಸವೂ ಕೂಡ ಜನರಿಗೆ ಉಳಿದಿಲ್ಲ.